ತೃತೀಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ 4 ಯುಗಗಳಲ್ಲಿ ಎಜುಕೇಶನ್ ಹೆಂಗಿತ್ತು ಅಂತ ಯಾರೋ ಒಬ್ರು ನನಗೆ ಹೇಳಿದ್ರು. ಅದು ಬಹಳ ಚೆನ್ನಾಗಿದೆ ಅದು. ಫಸ್ಟ್ ಸತ್ಯಯುಗದಲ್ಲಿ ಎಜುಕೇಶನ್ ಹೆಂಗಿತ್ತು ಅಂದ್ರೆ ಏನೋ ವಯಸ್ಸಾದವರೆಲ್ಲ ಬಂದು ಅರಳಿಕಟ್ಟೆ ಹತ್ರ ಬಂದು ಕೂತ್ಕೊಳ್ಳೋರಂತೆ. ಚಿಕ್ಕ ಮಗು ಅಂತಂದು ಅರಳಿಕಟ್ಟೆ ಮೇಲ್ ಕೂರ್ಸೋರಂತೆ, ಒಂದು 5-6 ವರ್ಷದ ಮಗು. ಎಲ್ರು ಅದನ್ನ ನೋಡ್ಕೊಂಡು ಆ ಮಗು ನೋಡ್ಕೊಂಡು ಒಂದು ಹಾಫ್ ಅನ್ ಅವರ್, ನೋ ಡೈಲಾಗ್ಸ್, ನೋ ಸ್ಪೀಚ್, ನಥಿಂಗ್. ಆ ಮಗುನ್ ನೋಡ್ಕೊಂಡ್ಬಿಟ್ಟು ಎಲ್ಲ ಸಂತೋಷವಾಗಿ ಹೋಗೋರಂತೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ ಏನ್ ಅರ್ಥ ಅದು ಅಂದ್ರೆ, ಮಗುಲ್ ಒಂದು ಇನೋಸೆನ್ಸ್ ಇದೆಯಲ್ಲ, ಈ ವಯಸ್ಸಾಗ್ತಾ ನಮ್ಗೆ ಏನೇನೋ ತಲೆ ತುಂಬಿಸ್ಕೊಂತೀವಿ ಗೊತ್ತಾ, ಆ ಮಗುನ್ ನೋಡಿ ಪ್ರಶಾಂತತೆ ತುಂಬಿಕೊಂಡು ಹೋಗೋದೇ ಎಜುಕೇಶನ್ ಅಂದ್ರೆ ಅನ್ಲರ್ನಿಂಗ್ ಈಸ್ ಲರ್ನಿಂಗ್. ಆಮೇಲೆ ನೆಕ್ಸ್ಟ್ ಏನೋ ಯುಗಗಳಲ್ಲಿ ಅದು ಹೊಟ್ಟೋಯ್ತಂತೆ. ತ್ರೇತಾಯುಗದಲ್ಲಿ ಆ ನಾಲೆಡ್ಜ್ ಕಡಿಮೆ ಆದಾಗ ಅದನ್ನ ಶ್ಲೋಕಗಳು ಮಾಡಿದ್ರು. ಅದಾದ್ರ ಮೇಲೆ ಆ ನಾಲೆಡ್ಜ್ ಹೊಟ್ಟೋಯ್ತಂತೆ, ಅದನ್ನ ಮೆಮೊರಿ ಇಟ್ಕೊಳ್ಳೋ ಅಂತದ್ದು ಕೂಡ. ಆಮೇಲೆ ಕಥೆಗಳ ರೂಪದಲ್ಲಿ ಮಾಡಿದ್ರಂತೆ, ರಾಮಾಯಣ, ಮಹಾಭಾರತ ಎಲ್ಲ ಹೇಳಿ, ನೋಡಪ್ಪ ಕೆಟ್ಟದ್ದು ಒಳ್ಳೆ